ಭಗತ್ ಸಿಂಗ್ ಅವರ ಧೈರ್ಯ, ಮಹಾತ್ಮ ಗಾಂಧೀಜಿಯವರ ಅಹಿಂಸೆ, ಸುಭಾಷ್ ಚಂದ್ರ ಬೋಸ್ ಅವರ ಶೌರ್ಯ ಮತ್ತು ಅನೇಕ ವೀರರ ತ್ಯಾಗದಿಂದ ಭಾರತ ಸ್ವತಂತ್ರವಾಯಿತು. ಅವರ ಜೀವನ ನಮಗೆ ಪ್ರೇರಣೆಯ ಬೆಳಕಾಗಲಿ. ದೇಶಭಕ್ತಿಯ ಜ್ವಾಲೆ ನಮ್ಮ ಎದೆಯಲ್ಲಿ ಸದಾ ಉರಿಯಲಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಆಂಕರಿಂಗ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಈ ಒಂದು ವಿಡಿಯೋದಲ್ಲಿ 80ನೇ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಬಳಸಬಹುದಾದಂತಹ 25 ನುಡಿಮುತ್ತುಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಮಾಡಿ. ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಶಿಕ್ಷಕರೇ, ಪೋಷಕರೇ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರೇ, ಇಂದು ನಾವು ಆಚರಿಸುತ್ತಿರುವುದು ಕೇವಲ ಒಂದು ಹಬ್ಬವಲ್ಲ, ಲಕ್ಷಾಂತರ ದೇಶಭಕ್ತರ ತ್ಯಾಗದ ನೆನಪು. ನಮ್ಮ ದೇಶದ ಸ್ವಾತಂತ್ರ್ಯ ಅಸಂಖ್ಯಾತ ವೀರರ ರಕ್ತದಿಂದ ಅರಳಿದ ಒಂದು ಪುಷ್ಪ. ಆ ಒಂದು ತ್ಯಾಗದ ಪುಷ್ಪಕ್ಕೆ ನೀರೆರೆಯುವ ದಿನವೇ ಈ ನಮ್ಮ ಸ್ವತಂತ್ರ ದಿನಾಚರಣೆ. ಭಾರತ ಮಾತೆಯ ಹೆಮ್ಮೆಯ ಮಕ್ಕಳಾದ ನಾವೆಲ್ಲ ಹೆಮ್ಮೆಯಿಂದ ಈ ಒಂದು ದಿನವನ್ನು ಆಚರಿಸೋಣ. ಮತ್ತೊಮ್ಮೆ ತಮಗೆಲ್ಲ 80ನೇ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಸ್ವಾತಂತ್ರ್ಯ ಎಂದರೆ ಕೇವಲ ಬಂಧನದಿಂದ ಬಿಡುಗಡೆಯಲ್ಲ, ಅದು ಆತ್ಮಗೌರವದಿಂದ ಬದುಕುವ ಹಕ್ಕು, ಸತ್ಯಕ್ಕಾಗಿ ನಿಲ್ಲುವ ಧೈರ್ಯ ಹಾಗೂ ದೇಶಕ್ಕಾಗಿ ಬದುಕುವ ಸಂಕಲ್ಪ. ನಮ್ಮ ವೀರರ ತ್ಯಾಗವೇ ಇಂದು ನಮ್ಮ ಸ್ವತಂತ್ರದ ಉಸಿರಿಗೆ ಕಾರಣವಾಗಿದೆ. ಆ ಮಹನೀಯರ ತ್ಯಾಗಕ್ಕೆ ತಲೆಬಾಗಿ ಗೌರವ ಸಲ್ಲಿಸೋಣ. ಭಾರತಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಎಲ್ಲ ಸ್ವತಂತ್ರ ಹೋರಾಟಗಾರರಿಗೂ ಅನಂತ ಅನಂತ ನಮನಗಳನ್ನು ಸಲ್ಲಿಸುವುದು ನಮ್ಮ ಆದ್ಯ ಕರ್ತವ್ಯ. ತ್ರಿವರ್ಣ ಧ್ವಜವು ಕೇವಲ ಬಟ್ಟೆಯ ತುಂಡಲ್ಲ, ಅದು ಕೋಟ್ಯಾಂತರ ಭಾರತೀಯರ ಕನಸು, ತ್ಯಾಗ ಮತ್ತು ಹೆಮ್ಮೆಯ ಪ್ರತೀಕ. ಅದರ ಪ್ರತಿಯೊಂದು ಬಣ್ಣವು ನಮಗೆ ಕರ್ತವ್ಯವನ್ನು ನೆನಪಿಸುತ್ತದೆ. ಈ ಧ್ವಜದ ಗೌರವವನ್ನು ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಜವಾಬ್ದಾರಿ. ಭಾರತದ ತ್ರಿವರ್ಣ ಧ್ವಜ ಸದಾ ಆಕಾಶದೆತ್ತರಕ್ಕೆ ಹಾರುತ್ತಿರಲಿ. ಇಂದು ನಾವು ಮಾತನಾಡುತ್ತಿರುವ ಪ್ರತಿಯೊಂದು ಸ್ವತಂತ್ರದ ಮಾತಿನ ಹಿಂದೆ ಅನೇಕ ವೀರ ಯೋಧರ ತ್ಯಾಗದ ಕಥೆ ಇದೆ. ಅವರು ತಮ್ಮ ಇಂದನ್ನು ತ್ಯಾಗ ಮಾಡಿದರು. ನಾವು ನಮ್ಮ ನಾಳೆಯನ್ನು ಸುಂದರವಾಗಿ ಕಟ್ಟಿಕೊಳ್ಳಬೇಕು. ಅವರ ತ್ಯಾಗಕ್ಕೆ ನಾವು ಚಿರಋಣಿಯಾಗಿರಬೇಕು. ದೇಶಪ್ರೇಮ ಎಂದರೆ ಕೇವಲ ಘೋಷಣೆಯಲ್ಲ, ನಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವುದು, ಕಾನೂನನ್ನು ಗೌರವಿಸುವುದು ಮತ್ತು ಸಮಾಜದ ಒಳಿತಿಗಾಗಿ ಬದುಕುವುದು. ಒಳ್ಳೆಯ ನಾಗರಿಕನಾಗುವುದು ನಿಜವಾದ ದೇಶಭಕ್ತನ ಒಂದು ಸಂಕಲ್ಪ. ಇಂದು ಆ ಸಂಕಲ್ಪವನ್ನು ಎಲ್ಲರೂ ಕೈಗೊಳ್ಳೋಣ. ಭಾರತದ ಭವಿಷ್ಯ ನಮ್ಮ ಕೈಯಲ್ಲಿದೆ. ನಮ್ಮ ದೇಶದ ಮಣ್ಣು ಪವಿತ್ರ, ಏಕೆಂದರೆ ಈ ನೆಲದಲ್ಲಿ ಸಾವಿರಾರು ವೀರಯೋಧರು ತಮ್ಮ ರಕ್ತವನ್ನು ಹರಿಸಿದ್ದಾರೆ. ಅವರ ತ್ಯಾಗದಿಂದಲೇ ಇಂದು ನಾವು ಸ್ವತಂತ್ರ ಭಾರತದ ಹೆಮ್ಮೆಯ ನಾಗರಿಕರಾಗಿದ್ದೇವೆ. ಆ ತ್ಯಾಗವನ್ನು ಎಂದಿಗೂ ಮರೆಯಬಾರದು. ಅದೇ ಅವರಿಗೆ ಸಲ್ಲಿಸುವ ನಿಜವಾದ ಗೌರವ. ಇಂದಿನ ವಿದ್ಯಾರ್ಥಿಗಳೇ ನಾಳಿನ ಭಾರತದ ನಿರ್ಮಾಪಕರು. ನಿಮ್ಮ ಕೈಯಲ್ಲಿರುವ ಪುಸ್ತಕವೇ ದೇಶದ ಭವಿಷ್ಯ. ನಿಮ್ಮ ಕನಸುಗಳು ಭಾರತದ ಕನಸುಗಳಾಗಲಿ. ನಿಮ್ಮ ಸಾಧನೆಗಳು ದೇಶ ಹೆಮ್ಮೆ ಪಡುವಂತಿರಲಿ. ಜ್ಞಾನವೇ ಭಾರತದ ನಿಜವಾದ ಶಕ್ತಿ. ಸ್ವಾತಂತ್ರ್ಯದ ದಿನವು ಕೇವಲ ಆಚರಣೆಯ ದಿನವಲ್ಲ, ನಮ್ಮ ಕರ್ತವ್ಯಗಳನ್ನು ನೆನಪಿಸುವ ಪವಿತ್ರವಾದ ದಿನ. ಭ್ರಷ್ಟಾಚಾರವಿಲ್ಲದ, ಸ್ವಚ್ಛ, ಶಿಕ್ಷಣವಂತ ಹಾಗೂ ಅಭಿವೃದ್ಧಿ ಹೊಂದಿದ ಭಾರತವನ್ನು ಕಟ್ಟುವ ಸಂಕಲ್ಪವನ್ನು ಮಾಡೋಣ. ದೇಶದ ಬದಲಾವಣೆ ನಮ್ಮಿಂದಲೇ ಆರಂಭವಾಗಲಿ. ಇದೇ ನಿಜವಾದ ದೇಶ ಸೇವೆ. ನಮ್ಮ ದೇಶದಲ್ಲಿ ಅನೇಕ ಭಾಷೆಗಳಿವೆ, ವಿವಿಧ ಸಂಸ್ಕೃತಿಗಳಿವೆ, ಬೇರೆ ಬೇರೆ ಧರ್ಮಗಳಿವೆ. ಆದರೆ ನಮ್ಮೆಲ್ಲರನ್ನ ಗುರುತಿಸುವ ಒಂದೇ ಗುರುತು, ನಾವೆಲ್ಲರೂ ಭಾರತೀಯರು. ಈ ಏಕತೆಯೇ ಭಾರತದ ಅತಿದೊಡ್ಡ ಶಕ್ತಿ. ನಮ್ಮ ಸ್ವತಂತ್ರ ಹೋರಾಟಗಾರರು ನಮಗೆ ಸ್ವತಂತ್ರ ಭಾರತವನ್ನು ನೀಡಿದರು. ಇದೀಗ ಆ ಭಾರತವನ್ನು ವಿಶ್ವದ ಶ್ರೇಷ್ಠ ರಾಷ್ಟ್ರವನ್ನಾಗಿ ಮಾಡುವ ಜವಾಬ್ದಾರಿ ನಮ್ಮದು. ದೇಶಕ್ಕಾಗಿ ದುಡಿಯೋಣ, ದೇಶವನ್ನು ಪ್ರೀತಿಸೋಣ, ದೇಶದ ಗೌರವವನ್ನು ಹೆಚ್ಚಿಸೋಣ. ಭಾರತ ಮಾತೆಯ ಆಶೀರ್ವಾದ ಸದಾ ನಮ್ಮೊಂದಿಗಿರಲಿ. ವಂದೇ ಮಾತರಂ. ಇಂದು ನಮ್ಮ ಕೈಯಲ್ಲಿ ಹಾರುತ್ತಿರುವ ತ್ರಿವರ್ಣ ಧ್ವಜ ಅಸಂಖ್ಯಾತ ದೇಶಭಕ್ತರ ಕನಸು ಮತ್ತು ತ್ಯಾಗದ ಪ್ರತೀಕ. ಅವರು ನಮಗೆ ನೀಡಿದ ಸ್ವಾತಂತ್ರ್ಯವನ್ನು ಗೌರವಿಸುವುದು ನಮ್ಮ ಕರ್ತವ್ಯ. ನಮ್ಮ ಪ್ರತಿಯೊಂದು ಕಾರ್ಯವೂ ದೇಶದ ಗೌರವವನ್ನು ಹೆಚ್ಚಿಸುವಂತಿರಬೇಕು. ದೇಶವನ್ನು ಪ್ರೀತಿಸುವುದು ಕೇವಲ ಮಾತಿನಲ್ಲಿ ಅಲ್ಲ, ನಮ್ಮ ನಡವಳಿಕೆಯಲ್ಲಿ, ನಮ್ಮ ಕರ್ತವ್ಯದಲ್ಲಿ ಮತ್ತು ನಮ್ಮ ಪ್ರಾಮಾಣಿಕತೆಯಲ್ಲಿ ಕಾಣಿಸಬೇಕು. ಒಳ್ಳೆಯ ವಿದ್ಯಾರ್ಥಿ, ಒಳ್ಳೆಯ ನಾಗರಿಕ ಮತ್ತು ಒಳ್ಳೆಯ ಮನುಷ್ಯನಾಗುವುದೇ ದೇಶ ಸೇವೆ. ಇಂದು ಆ ಮಹತ್ತರ ಸಂಕಲ್ಪವನ್ನು ಎಲ್ಲರೂ ಮಾಡೋಣ. ಭಾರತದ ಭವಿಷ್ಯ ನಮ್ಮ ಕೈಯಲ್ಲಿದೆ. ಸ್ವಾತಂತ್ರ್ಯದ ಸೂರ್ಯೋದಯವು ಅನೇಕ ತಾಯಂದಿರ ಕಣ್ಣೀರಿನ ಫಲ, ಅನೇಕ ಕುಟುಂಬಗಳ ತ್ಯಾಗದ ಫಲ, ಲಕ್ಷಾಂತರ ವೀರರ ಅಮರ ಬಲಿದಾನದ ಫಲವಾಗಿದೆ. ಆ ಮಹಾನ್ ಆತ್ಮಗಳಿಗೆ ಹೃದಯಪೂರ್ವಕ ನಮನಗಳನ್ನು ನಾವಿಂದು ಸಲ್ಲಿಸೋಣ.
ಭಾರತದ ಪ್ರತಿಯೊಂದು ಇಂಚಿನ ನೆಲ ನಮ್ಮ ವೀರರ ಶೌರ್ಯದ ಕಥೆಯನ್ನು ಹೇಳುತ್ತವೆ. ಈ ಪವಿತ್ರ ಮಣ್ಣಿನಲ್ಲಿ ಹುಟ್ಟಿರುವುದು ನಮ್ಮ ಹೆಮ್ಮೆ. ದೇಶದ ಗೌರವವನ್ನು ಕಾಪಾಡುವುದು ನಮ್ಮ ಜವಾಬ್ದಾರಿ. ಭಾರತ ಮಾತೆಯ ಸೇವೆಯೇ ನಮ್ಮ ಶ್ರೇಷ್ಠ ಕರ್ತವ್ಯ. ನಮ್ಮ ವೀರರು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟರು. ನಾವು ಮುಂದಿನ ಪೀಳಿಗೆಗೆ ಸುಂದರವಾದ ಅಭಿವೃದ್ಧಿ ಹೊಂದಿದ ಭಾರತವನ್ನು ನೀಡಬೇಕು. ಶಿಕ್ಷಣ, ಶಿಸ್ತು ಮತ್ತು ಪರಿಶ್ರಮದಿಂದ ದೇಶವನ್ನು ಎತ್ತರಕ್ಕೆ ಕೊಂಡೊಯ್ಯೋಣ. ಪ್ರತಿಯೊಬ್ಬ ಭಾರತೀಯನ ಕನಸು ರಾಷ್ಟ್ರದ ಕನಸಾಗಲಿ. ಸ್ವಾತಂತ್ರ್ಯ ಎಂದರೆ ಮನಸ್ಸಿಗೆ ಬಂದಂತೆ ಬದುಕುವುದು ಅಲ್ಲ, ಇತರರ ಹಕ್ಕನ್ನು ಗೌರವಿಸುತ್ತಾ ಬದುಕುವುದು, ಸಮಾಜದ ಒಳಿತಿಗಾಗಿ ದುಡಿಯುವುದು, ದೇಶದ ಪ್ರಗತಿಗಾಗಿ ಶ್ರಮಿಸುವುದು. ಇದೇ ನಿಜವಾದ ಸ್ವಾತಂತ್ರ್ಯದ ಅರ್ಥ. ನಮ್ಮ ರಾಷ್ಟ್ರಗೀತೆ ಮೊಳಗಿದಾಗ, ನಮ್ಮ ತ್ರಿವರ್ಣ ಧ್ವಜ ಹಾರಿದಾಗ ನಮ್ಮ ಹೃದಯ ಹೆಮ್ಮೆಯಿಂದ ತುಂಬಿರಬೇಕು. ಯಾಕೆಂದರೆ ಈ ಗೌರವ ಪಡೆಯಲು ಅನೇಕ ವೀರರು ತಮ್ಮ ಜೀವನವನ್ನೇ ಅರ್ಪಿಸಿದ್ದಾರೆ. ಅವರ ತ್ಯಾಗಕ್ಕೆ ನಮ್ಮ ಅನಂತ ನಮನಗಳನ್ನು ಸಲ್ಲಿಸುವ ಸುಸಮಯ ಇದಾಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಕನಸು ತನ್ನ ಕುಟುಂಬದ ಯಶಸ್ಸಿನ ಜೊತೆಗೆ ತನ್ನ ದೇಶದ ಯಶಸ್ಸಾಗಿರಬೇಕು. ಜ್ಞಾನ, ಶಿಸ್ತು ಮತ್ತು ದೇಶಭಕ್ತಿಯಿಂದ ಜೀವನವನ್ನು ರೂಪಿಸೋಣ. ನಾವೇ ನಾಳಿನ ಭಾರತದ ಶಕ್ತಿ. ಒಬ್ಬ ಸೈನಿಕ ಗಡಿಯಲ್ಲಿ ನಿಂತಿರುವುದರಿಂದ ನಾವು ಇಂದು ನೆಮ್ಮದಿಯಿಂದ ಶಿಕ್ಷಣ ಪಡೆಯುತ್ತೇವೆ. ಅವರ ತ್ಯಾಗವನ್ನು ಗೌರವಿಸುವುದು ನಮ್ಮ ದೇಶ ಪ್ರೇಮದ ಮೊದಲ ಹೆಜ್ಜೆ. ನಮ್ಮ ವೀರ ಯೋಧರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇಂತಹ ಪವಿತ್ರ ಸ್ವಾತಂತ್ರ್ಯದ ದಿನದಲ್ಲಿ ದೇಶಭಕ್ತಿಯ ಉತ್ಸಾಹವನ್ನು ಇನ್ನಷ್ಟು ಹೆಚ್ಚಿಸುವ, ಮನಸ್ಸಿಗೆ ಸ್ಫೂರ್ತಿ ನೀಡುವ ಅದ್ಭುತ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೀಕ್ಷಿಸುವ ಸಮಯ ಬಂದಿದೆ. ಜೋರಾದ ಚಪ್ಪಳೆಯೊಂದಿಗೆ ಮುಂದಿನ ಕಾರ್ಯಕ್ರಮವನ್ನು ನಡೆಸೋಣ. ಸ್ವಾತಂತ್ರ್ಯವು ನಮಗೆ ದೊರೆತ ಅತ್ಯಮೂಲ್ಯ ಕೊಡುಗೆಯಾಗಿದೆ. ಆದರೆ ಅದರ ಮೌಲ್ಯವನ್ನು ಅರಿಯುವುದು ನಮ್ಮ ಜವಾಬ್ದಾರಿ. ನಮ್ಮ ಹಕ್ಕುಗಳ ಜೊತೆಗೆ ನಮ್ಮ ಕರ್ತವ್ಯಗಳನ್ನು ನೆನಪಿಟ್ಟುಕೊಳ್ಳೋಣ. ದೇಶದ ಪ್ರಗತಿಗೆ ನಮ್ಮ ಸಣ್ಣ ಪ್ರಯತ್ನವು ಬದಲಾವಣೆಯನ್ನು ತರಬಹುದು. ಭಾರತದ ಭವಿಷ್ಯವನ್ನು ಸುಂದರವಾಗಿ ರೂಪಿಸುವ ಸಂಕಲ್ಪವನ್ನು ನಾವಿಂದು ಕೈಗೊಳ್ಳೋಣ. ತನ್ನ ದೇಶಕ್ಕಾಗಿ ಬದುಕಿದವನು ಮಾತ್ರ ನಿಜವಾಗಿ ನಾಯಕನಾಗುತ್ತಾನೆ. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ನಮಗೆ ಧೈರ್ಯ ಮತ್ತು ತ್ಯಾಗದ ಪಾಠವನ್ನು ಕಲಿಸಿದ್ದಾರೆ. ಅವರ ಆದರ್ಶಗಳು ನಮ್ಮ ಜೀವನದಲ್ಲಿ ದಾರಿದೀಪವಾಗಲಿ. ಅವರ ಕನಸಿನ ಭಾರತವನ್ನು ನಿರ್ಮಿಸುವುದು ನಮ್ಮ ಹೊಣೆಗಾರಿಕೆ. ಆ ಮಹಾನ್ ವ್ಯಕ್ತಿಗಳಿಗೆ ಶತಕೋಟಿ ನಮಸ್ಕಾರಗಳು. ಭಗತ್ ಸಿಂಗ್ ಅವರ ಧೈರ್ಯ, ಮಹಾತ್ಮ ಗಾಂಧೀಜಿಯವರ ಅಹಿಂಸೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಶೌರ್ಯ ಮತ್ತು ಅನೇಕ ವೀರ ಯೋಧರ ತ್ಯಾಗದಿಂದ ಭಾರತ ಸ್ವತಂತ್ರವಾಯಿತು. ಅವರ ಜೀವನ ನಮಗೆ ಸದಾ ಪ್ರೇರಣೆಯ ಬೆಳಕಾಗಲಿ. ದೇಶಭಕ್ತಿಯ ಜ್ವಾಲೆ ನಮ್ಮ ಹೃದಯದಲ್ಲಿ ಸದಾ ಉರಿಯಲಿ. ಒಂದು ದೇಶದ ಶಕ್ತಿ ಅದರ ಸಂಪತ್ತಿನಲ್ಲಿ ಮಾತ್ರವಲ್ಲ, ದೇಶದ ಜನರ ಏಕತೆ, ನಂಬಿಕೆಯಲ್ಲಿ ಅಡಗಿದೆ. ನಾವೆಲ್ಲರೂ ಒಂದಾಗಿ ನಿಂತಾಗ ಯಾವುದೇ ಸವಾಲನ್ನು ಎದುರಿಸುವ ಶಕ್ತಿ ಭಾರತಕ್ಕೆ ಬರುತ್ತದೆ. ಏಕತೆಯೇ ನಮ್ಮ ಭಾರತದ ಅತಿದೊಡ್ಡ ಸಂಪತ್ತು. ಸ್ವಾತಂತ್ರ್ಯದ ದಿನವು ಕೇವಲ ಹೆಮ್ಮೆಯ ದಿನವಲ್ಲ, ನಮ್ಮ ಆತ್ಮಾವಲೋಕನ ಮಾಡುವ ದಿನವೂ ಹೌದು. ನಾವು ದೇಶಕ್ಕೆ ಏನು ನೀಡುತ್ತೇವೆ ಎಂಬುದನ್ನು ಯೋಚಿಸುವ ದಿನ. ನಮ್ಮ ಜ್ಞಾನ, ಪರಿಶ್ರಮ ಮತ್ತು ಸೇವೆಯಿಂದ ಭಾರತವನ್ನು ಮತ್ತಷ್ಟು ಬಲಿಷ್ಠವಾಗಿಸೋಣ. ಇದೇ ನಮ್ಮ ವೀರ ಯೋಧರಿಗೆ ನಾವು ನೀಡುವ ನಿಜವಾದ ಗೌರವ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಿಷ್ಟು 25 ಅದ್ಭುತವಾದ ಸ್ವಾತಂತ್ರ್ಯದ ನುಡಿಮುತ್ತುಗಳು ಆಗಿದ್ದವು. ಇವುಗಳನ್ನು ನೀವು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಅಥವಾ ಗಣರಾಜ್ಯೋತ್ಸವದಲ್ಲಿ ಬಳಸಬಹುದಾಗಿದೆ. ಇವುಗಳನ್ನು ನಿರೂಪಣೆ, ಪ್ರಬಂಧ ಅಥವಾ ಭಾಷಣದಲ್ಲಿ ಬಳಸಲು ಸೂಕ್ತವಾಗಿವೆ. ಇದೇ ರೀತಿಯ ಇನ್ನಷ್ಟು ನುಡಿಮುತ್ತುಗಳು ನಿಮಗೆ ಬೇಕಾದಲ್ಲಿ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ವಿಡಿಯೋಗಳಿಗಾಗಿ ಕೆಳಗೆ ಕಾಣ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೇವ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಂಟಿಲ್ ದೆನ್, ಬಾಯ್ ಬಾಯ್.